ಕೂದಲಿನ ಬಣ್ಣವು ಹುಟ್ಟಿನಿಂದಲೇ ಬರುತ್ತದೆ. ಒಬ್ಬರ ಕೂದಲು ಕಪ್ಪು ಬಣ್ಣದ್ದಾಗಿದ್ದರೆ ಇನ್ನೊಬ್ಬರ ಕೂದಲು ಚಿನ್ನದ ಅಥವಾ ಕಂದು, ಗಾಢ ಅಥವಾ ತಿಳಿ ಬಣ್ಣದ್ದಾಗಿರುತ್ತದೆ. ಕೂದಲಿನ ಬಣ್ಣವನ್ನು ನೋಡುವ ಮೂಲಕ ನೀವು ಅವರ ಬಗ್ಗೆ ಎಲ್ಲವನ್ನೂ ಕಂಡುಹಿಡಿಯಬಹುದು. ಮೊದಲೆಲ್ಲ ಬಿಳಿ ಕೂದಲು ಇದ್ದವರು ಮಾತ್ರ ಕಪ್ಪಾಗಲೆಂದು ತಲೆಗೆ ಬಣ್ಣ ಹಚ್ಚಿಕೊಳ್ಳುತ್ತಿದ್ದರು. ಆದರೆ ಈಗ ಕೂದಲಿಗೆ ಬಣ್ಣ ಹಚ್ಚುವುದೇ ಫ್ಯಾಷನ್ ಆಗಿದೆ. ಕಂದು, ಕೆಂಪು, ಗುಲಾಬಿ, ಚಿನ್ನದ ಬಣ್ಣ ಸೇರಿದಂತೆ ಕೂದಲನ್ನು ಆಕರ್ಷಕವಾಗಿ ಕಾಣಲು ಹೇರ್ ಕಲರಿಂಗ್ ಮಾಡುವುದು ಟ್ರೆಂಡ್ ಆಗಿ ಬಿಟ್ಟಿದೆ. ಆದರೆ ಕೂದಲಿನ ಬಣ್ಣವೇ ನಿಮ್ಮ ವ್ಯಕ್ತಿತ್ವವೇನು ಎನ್ನುವುದನ್ನು ರಿವೀಲ್ ಮಾಡುತ್ತೆ. ಒಬ್ಬ ವ್ಯಕ್ತಿಗೆ ಹೋಲಿಸಿದರೆ ಮತ್ತೊಬ್ಬ ವ್ಯಕ್ತಿಯ ಗುಣ ಸ್ವಭಾವವು ಭಿನ್ನವಾಗಿರುತ್ತದೆ. ವ್ಯಕ್ತಿಯ ಜೊತೆಗೆ ಸಮಯ ಕಳೆಯುವ ಮೂಲಕ ಆತನ ಗುಣ ಸ್ವಭಾವವನ್ನು ತಿಳಿಯಬಹುದು. ಅದಲ್ಲದೆ ಕಣ್ಣು, ಅಂಗೈ, ಮುಷ್ಟಿ, ಮಾತನಾಡುವ ಶೈಲಿಯಿಂದಲೇ ವ್ಯಕ್ತಿತ್ವವನ್ನು ಕಂಡುಹಿಡಿಯಬಹುದು ಎನ್ನುವುದು ತಿಳಿದಿದೆ. ಆದರೆ ಕೂದಲಿನ ಬಣ್ಣದಿಂದಲೇ ನೀವು ಎಂತಹ ವ್ಯಕ್ತಿ ಹಾಗೂ ನಿಮ್ಮ ಗುಣಸ್ವಭಾವಗಳೇನು ಎನ್ನುವುದನ್ನು ಕಂಡುಕೊಳ್ಳಬಹುದಂತೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಯಾವ ರೀತಿಯ ಕೇಶ ವಿನ್ಯಾಸ ಇರುವವರು ಕೇಶದ ಬಣ್ಣ ಇಷ್ಟಪಡುವವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ತಲೆಗೂದಲು ಉದ್ದವಾಗಿದ್ದರೆ. ಮಹಿಳೆಯರ ತಲೆಗೂದಲು ಉದ್ದವಾಗಿದ್ದರೆ ಬಹಳ ಅದೃಷ್ಟವಂತರಾಗಿರುತ್ತಾರೆ. ಬುದ್ಧಿವಂತರು. ಪತಿ ಹಾಗೂ ಅತ್ತೆಯಿಂದ ಬಹಳ ಪ್ರೀತಿ ಪಡೆಯುತ್ತಾರೆ. ಈ ಮಹಿಳೆಯರು ಹಠಮಾರಿತನಕ್ಕೆ ಹೆಸರುವಾಸಿ. ಪೊಸೆಸಿವ್ನೆಸ್ ಜಾಸ್ತಿ. ತನ್ನದು ತನಗೆ ಮಾತ್ರ ಎಂಬ ಭಾವವುಳ್ಳವರು. ಹೊಸ ಬದಲಾವಣೆಗಳಿಗೆ ಕಷ್ಟಪಡುತ್ತಾರೆ. ಹೊಸ ಸಂದರ್ಭಕ್ಕೆ ಒಗ್ಗಿಕೊಳ್ಳಲು ಒದ್ದಾಡುತ್ತಾರೆ. ಅವರು ಬಾಹ್ಯ ವಸ್ತುಗಳ ಮೇಲೆ ತೋರಿಸುವ ಆಸಕ್ತಿಯು ಅವರ ಭಾವನಾತ್ಮಕ ಬಂಧವನ್ನು ಮರೆಮಾಚುತ್ತದೆ. ಭಾವನೆಗಳಿಗಿಂತ ವಸ್ತುಗಳ ಮೇಲೆ ಹೆಚ್ಚು ಆಸಕ್ತಿ ಎಂಬಂತೆ ತೋರಿಸಿಕೊಳ್ಳುತ್ತಾರೆ. ಯಾವುದೇ ರೀತಿಯ ಸಮಸ್ಯೆಗಳನ್ನು ಅವರು ಎದುರು ನಿಂತು ಬಗೆಹರಿಸಿಕೊಳ್ಳುತ್ತಾರೆ ಅಥವಾ ಎದುರಿಸುತ್ತಾರೆ. ಯಾವುದೇ ರೀತಿಯ ತಡೆಗೋಡೆಗಳು ಎದುರಿಗೆ ಬಂದರೂ ಕೂಡ ಅವುಗಳನ್ನು ಉರುಳಿಸಿ ಮುಂದೆ ಹೋಗುವಂತಹ ಧೈರ್ಯವಂತಿಕೆ ಇವರಲ್ಲಿದೆ. ತಮ್ಮ ಹಿಂದೆ ನಡೆದಿರುವಂತಹ ಘಟನೆಗಳನ್ನು ನೆನಪಿಸಿಕೊಂಡು ಕೊರಗುವ ಜಾತಿಯವರು ಇವರಲ್ಲ. ತಮ್ಮ ಮುಂದಿನ ಅತ್ಯಂತ ರೋಮಾಂಚಕ ಜೀವನದ ಜರ್ನಿಯನ್ನು ಆನಂದಿಸೋಕೆ ಅವರು ಸದಾಕಾಲ ಸಿದ್ಧವಾಗಿರುತ್ತಾರೆ. ಕೆಲವೊಮ್ಮೆ ಅವರು ಹಿಂದೆ ಬಿದ್ದರೂ ಕೂಡ ವಿಶ್ರಾಂತಿ ಪಡೆದುಕೊಳ್ಳುವುದಕ್ಕೆ ಹೋಗೋದಿಲ್ಲ, ಬದಲಾಗಿ ಮತ್ತೆ ಮುಂದಿನ 2 ಹೆಜ್ಜೆ ಇಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳುತ್ತಾರೆ. ಹೊಸ ಪ್ರಾರಂಭಗಳಿಗಾಗಿ ಕಾತರರಾಗಿರುತ್ತಾರೆ. ತಮ್ಮಲ್ಲಿ ಬೆಳವಣಿಗೆ ಕಾಣೋದಕ್ಕೆ, ತಮ್ಮನ್ನೇ ಅನ್ವೇಷಣೆ ಮಾಡುವುದಕ್ಕೆ ಕೂಡ ಹಿಂಜರಿಯೋದಿಲ್ಲ. ಯಾವುದೇ ರೀತಿಯ ಹಿಮ್ಮೆಟ್ಟುವಿಕೆಯಿಂದಲೂ ಕೂಡ ನಿಲ್ಲೋದಿಲ್ಲ. ಬದಲಾಗಿ ಮುನ್ನುಗ್ಗಿ ಗೆಲುವನ್ನು ಸಾಧಿಸುತ್ತಾರೆ. ಜೀವನದಲ್ಲಿ ಉತ್ಸಾಹ ಬತ್ತದ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಈ ಸ್ತ್ರೀಯರ ಮನಸ್ಸಿನಲ್ಲಿ ಲೈಂಗಿಕತೆಯ ವಿಚಾರದ ಬಗ್ಗೆ ಸಾಕಷ್ಟು ಆಲೋಚನೆಗಳು ಓಡಾಡುತ್ತಲೇ ಇರುತ್ತವೆ ಹಾಗೂ ಅದನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರುವುದರಲ್ಲಿ ಕೂಡ ಬೇರೆಯವರಿಗಿಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಎಂಬುದಾಗಿ ಅಂಗ ಸಾಮುದ್ರಿಕ ಶಾಸ್ತ್ರ ಹೇಳುತ್ತದೆ. ಕೇವಲ ಯೋಚನೆ ಅಥವಾ ಬಾಯಿ ಮಾತಿನಲ್ಲಿ ಮಾತ್ರವಲ್ಲದೆ ನಿಜವಾಗಿಯೂ ಕೂಡ ತಮ್ಮ ಸಂಗಾತಿಯ ಜೊತೆಗೆ ಲೈಂಗಿಕತೆಯಲ್ಲಿ ಇರುವಾಗ ಇದನ್ನ ನೈಜ ರೂಪಕ್ಕೆ ತರುವಂತ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತಾರೆ. ಬೇರೆಯವರಿಗೆ ತಮ್ಮ ಸಂಗಾತಿಗಳ ಜೊತೆಗೆ ಈ ರೀತಿ ಇರುವಾಗ ಸ್ವಲ್ಪ ಮಟ್ಟಿಗೆ ಹೊಸತನ ಎಂದು ಎನಿಸಬಹುದು, ಆದರೆ ಈ ಸ್ತ್ರೀಯರಿಗೆ ಇದು ಉಸಿರಾಡಿದಷ್ಟೇ ಸುಲಭ ಎಂಬುದಾಗಿ ಹೇಳಲಾಗುತ್ತದೆ. ಅಷ್ಟು ನಿರಾಯಸವಾಗಿ ಈ ಪ್ರಕ್ರಿಯೆಯನ್ನು ಅವರು ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಇದೊಂದು ಸ್ವಾಭಾವಿಕ ಕ್ರಿಯೆ ಆಗಿರುತ್ತದೆ. ಇನ್ನು ನಿಮ್ಮ ಸಂಗಾತಿ ಉದ್ದ ಕೂದಲಿನವರಾಗಿದ್ದರೆ ಖಂಡಿತವಾಗಿ ಲೈಂಗಿಕತೆಯಲ್ಲಿ ನೀವು ಅವರ ಜೊತೆಗೆ ತುಂಬಾನೇ ಇಷ್ಟಪಡುತ್ತೀರಾ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ವಿಚಾರದಲ್ಲಿ ಖಂಡಿತವಾಗಿ ಬೇರೆಯವರಿಗೆ ಹೋಲಿಸಿದರೆ ಸಾಕಷ್ಟು ಅನುಭವವನ್ನು ಹೊಂದಿರುತ್ತಾರೆ ಹಾಗೂ ತಮ್ಮ ಸಂಗಾತಿಗೂ ಕೂಡ ಅದರ ಅನುಭವವನ್ನು ತೋರ್ಪಡಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಇವರ ಜೊತೆಗೆ ನೀವು ಲೈಂಗಿಕವಾಗಿ ತೊಡಗಿಕೊಂಡರೆ ಖಂಡಿತವಾಗಿ ಆ ಅನುಭವವನ್ನು ನೀವು ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಲೈಂಗಿಕತೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ.
ಹೊಂಬಣ್ಣದ ಕೂದಲು. ಚಿನ್ನದ ಬಣ್ಣ ಇರುವ ಮಹಿಳೆಯರ ಬಗ್ಗೆ ಹೇಳುವುದಾದರೆ ಅವರು ತಮ್ಮ ದುರ್ಬಲ ದೇಹದ ಬಗ್ಗೆ ಆಗಾಗ್ಗೆ ಚಿಂತಿತರಾಗುತ್ತಾರೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದರೆ ಅಂತಹ ಮಹಿಳೆಯರು ಜ್ಞಾನಿಗಳಾಗುತ್ತಾರೆ. ಹಾಗೆ ಸ್ವಭಾವತಃ ಅವರು ಅತ್ಯಂತ ಸರಳ ಜೀವಿ ಎಂಬುದು ಸಹ ನಿಜ. ಜ್ಞಾನವುಳ್ಳ ಈ ಮಹಿಳೆಯರು ಸರಳ ಜೀವನವನ್ನು ನಡೆಸುತ್ತಾರೆ. ಯಾರೊಂದಿಗೆ ಕೂಡ ಅಷ್ಟಾಗಿ ಬೆರೆಯಲು ಇಷ್ಟಪಡುವುದಿಲ್ಲ. ಈ ಸ್ತ್ರೀಯರು ತಮ್ಮ ಜೀವನದಲ್ಲಿ ಎಲ್ಲವನ್ನೂ ಅದೃಷ್ಟದಿಂದ ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಈ ಮಹಿಳೆಯರು ಕಷ್ಟಪಟ್ಟು ಕೆಲಸ ಮಾಡಿದರೆ ಇವರು ಸಮಾಜ ಮತ್ತು ದೇಶದಲ್ಲಿ ವಿಭಿನ್ನ ಸ್ಥಾನವನ್ನು ಪಡೆಯಬಹುದು. ತಾವು ಕೈಗೊಂಡ ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ. ಪ್ರಕಾಶಮಾನವಾದ ಕೆಂಪು ಬಣ್ಣದ ಕೂದಲನ್ನು ಹೊಂದಿರುವ ಮಹಿಳೆಯರು. ಕೆಂಪು ಬಣ್ಣದ ಕೂದಲನ್ನು ಹೊಂದಿರುವ ಮಹಿಳೆಯರು ತೀಕ್ಷ್ಣ ಸ್ವಭಾವದಿಂದಲೇ ಗುರುತಿಸಿಕೊಳ್ಳುತ್ತಾರೆ. ಅದಲ್ಲದೆ ಧೈರ್ಯಶಾಲಿಗಳಾಗಿದ್ದು ಕೋಪವು ಮೂಗಿನ ತುದಿ ಮೇಲೆಯೇ ಇರುತ್ತದೆ. ಹೆಚ್ಚಿನವರು ಜಗಳಗಂಟಿ ಸ್ವಭಾವವನ್ನು ಹೊಂದಿದ್ದು ತನ್ನ ಸುತ್ತಮುತ್ತಲಿನ ಜನರನ್ನು ದೂರ ಇಟ್ಟುಕೊಳ್ಳುವುದೇ ಹೆಚ್ಚು ಎನ್ನಬಹುದು. ಈ ಸ್ವಭಾವದಿಂದಲೇ ಈ ವ್ಯಕ್ತಿಗಳನ್ನು ಹೇಗೆ ಎಂದು ನಿರ್ಣಯಿಸುವುದು ತುಂಬಾನೇ ಕಷ್ಟ. ಇವರಿಗೆ ಗೆಲುವು ಅಂದ್ರೆ ಆಸೆ ಜಾಸ್ತಿ. ಗೆಲ್ಲುವುದಕ್ಕಾಗಿ ಕೊಂಚ ಅಡ್ಡದಾರಿ ಬೇಕಾದರೂ ಹಿಡಿಯಬಲ್ಲರು. ಕಣ್ಣಿಗೆ ಮಣ್ಣೆರಚಿಯಾದರೂ ಗೆಲ್ಲಬೇಕು ಅವರಿಗೆ. ಹೊರಗಡೆಯಿಂದ ಧೈರ್ಯಶಾಲಿ ಗಟ್ಟಿಗರಂತೆ ಕಾಣಿಸಿಕೊಳ್ಳುತ್ತಾರೆ. ಆದರೆ ಅವರಿಗೆ ಪ್ರೀತಿ ಕಾಳಜಿ ಬೇಕು. ಗುಟ್ಟಾಗಿ ಪ್ರೀತಿಗೆ ಹಂಬಲಿಸುತ್ತಿರುತ್ತಾರೆ. ಆದರೆ ಅದನ್ನು ಒಪ್ಪಿಕೊಳ್ಳಲು ಅವರಿಗೆ ಸಂಕೋಚ ಬಿಡುವುದಿಲ್ಲ. ತಮ್ಮ ಭಾವನೆಗಳನ್ನು ಬೇರೆಯವರು ಬಳಸಿಕೊಂಡು ಅನ್ಯಾಯ ಮಾಡುತ್ತಾರೆ ಎಂದು ಯಾವಾಗಲೂ ಭಯಪಡುತ್ತಾರೆ. ನೋಡಿದಷ್ಟು ಸುಲಭ ಅಲ್ಲ ಇವರು. ಮುಂಭಾಗದ ಕೂದಲು ಕಡಿಮೆ ಇದ್ದರೆ. ಮಹಿಳೆಯ ಕೂದಲು 2 ಭಾಗವಾಗಿ ಮುಂಭಾಗದಲ್ಲಿ ತಿಳಿಯಾಗಿದ್ದರೆ, ಹಣೆಯನ್ನು ಬಿಟ್ಟು 2 ಇಂಚಿನಷ್ಟು ಮೇಲ್ಭಾಗದಲ್ಲಿ ಕೂದಲಿದ್ದರೆ ಅಂಥವರು ಬಹಳ ವೇಗದ ಆಲೋಚನೆ ಚಿಂತನೆ ಹೊಂದಿರುತ್ತಾರೆ. ಇವರು ಎಲ್ಲೇ ಹೋದರೂ ಕೂಡ ಪ್ರತಿಯೊಬ್ಬರನ್ನು ತಮ್ಮ ಬಳಿ ಸೆಳೆದುಕೊಳ್ಳುವಂತಹ ಆಕರ್ಷಣೀಯ ಗುಣಗಳನ್ನು ಹೊಂದಿದ್ದಾರೆ. ಲೈಂಗಿಕತೆ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತಹ ಅಂಶಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಸ್ತ್ರೀಯರಿಗೆ ಕಾಮದ ವಿಚಾರಕ್ಕೆ ಬಂದ್ರೆ ಅವರು ಈ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಅತ್ಯಂತ ಅಗತ್ಯವಾಗಿರುವಂತಹ ವಿಚಾರಗಳ ಪಟ್ಟಿಯಲ್ಲಿ ಲೈಂಗಿಕತೆಯನ್ನು ದೂರ ಮಾಡಿಕೊಂಡಿರುತ್ತಾರೆ. ಯಾವತ್ತೂ ಕೂಡ ಲೈಂಗಿಕತೆಯನ್ನು ಒಂದು ಭಾಗವಾಗಿ ನೋಡುವುದೇ ಇಲ್ಲ. ಹೀಗಾಗಿ ಅವರು ಈ ರೀತಿಯ ಅವರ ನಿಯಮ ಹಾಗೂ ಬದ್ಧತೆಗೆ ಚ್ಯುತಿ ತರುವಂತಹ ಕೆಲಸಗಳನ್ನು ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಲೈಂಗಿಕತೆಯ ವಿಚಾರಕ್ಕೆ ಬಂದ್ರೆ ಯಾವತ್ತೂ ಕೂಡ ತಾವು ಬರೆದಿರುವಂತಹ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗುವುದಕ್ಕೆ ಇಷ್ಟಪಡುವುದಿಲ್ಲ. ಇದರಿಂದ ಸಂಗಾತಿಗೆ ಬೇಸರವೂ ಮೂಡಬಹುದು. ಕಂದು ಬಣ್ಣದ ಕೂದಲು ಹೊಂದಿರುವವರು. ಕಂದು ಬಣ್ಣದ ಕೂದಲನ್ನು ಹೊಂದಿರುವ ಮಹಿಳೆಯರು ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ರೊಮ್ಯಾಂಟಿಕ್ ಸ್ವಭಾವವನ್ನು ಹೊಂದಿರುತ್ತಾರೆ. ಈ ವ್ಯಕ್ತಿಗಳು ಎಲ್ಲರನ್ನೂ ಕಣ್ಣು ಮುಚ್ಚಿ ನಂಬುವ ಕಾರಣ ಮೋಸ ಹೋಗುವುದೇ ಹೆಚ್ಚು. ಅದರಲ್ಲಿ ಪ್ರೀತಿಯ ಹೆಸರಿನಲ್ಲಿ ಇವರು ಬೇಗನೆ ವಂಚನೆಗೊಳಗಾಗುತ್ತಾರೆ. ಜವಾಬ್ದಾರಿಯುತ ವ್ಯಕ್ತಿಗಳಾಗಿದ್ದು ಮುಕ್ತ ಆಲೋಚನೆಗಳಿಂದ ಜೀವನ ನಡೆಸಲು ಇಷ್ಟಪಡುತ್ತಾರೆ. ಕೆಂಚು ಬಣ್ಣದ ಕೂದಲಿರುವ ಮಹಿಳೆಯರು ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ನಟನೆ, ಫ್ಯಾಷನ್ ಹಾಗೂ ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ಸಂಗಾತಿಯ ಜೊತೆಗಿನ ಮುದ್ದಾಟ ಹಾಗೂ ರೋಮ್ಯಾನ್ಸ್ ವಿಚಾರಕ್ಕೆ ಬಂದರೆ ಯಾವತ್ತೂ ಕೂಡ ಪರ್ಫೆಕ್ಟ್ ಆಗಿರುತ್ತಾರೆ. ಶೃಂಗಾರ ಮನೋಭಾವನೆಯನ್ನು ಮೂಡಿಸುವಂತಹ ಈ ಮಹಿಳೆಯರು ಲವ್ ಹಾಗೂ ರೋಮ್ಯಾನ್ಸ್ ವಿಚಾರದಲ್ಲಿ ಬೇರೆಯದೇ ಆದಂತಹ ಲೋಕವನ್ನು ಹೊಂದಿರುತ್ತಾರೆ ಎಂದು ಹೇಳಬಹುದು. ರೊಮ್ಯಾನ್ಸ್ ವಿಚಾರದಲ್ಲಿ ತಮ್ಮ ಸಂಗಾತಿ ಬಯಸುವಂತಹ ಪ್ರತಿಯೊಂದು ವಿಧದ ಪ್ರೀತಿಯನ್ನು ಕೂಡ ಅವರು ನೀಡುವುದಕ್ಕೆ ಪರಿಣತಿಯನ್ನು ಹೊಂದಿರುತ್ತಾರೆ. ಅವರ ಸಹಜವಾದ ಸೌಂದರ್ಯ ಕೂಡ ಅವರನ್ನ ಇನ್ನಷ್ಟು ವಿಶೇಷವಾಗಿ ಮಾಡುತ್ತೆ. ಅವರ ಪ್ರಕಾಶತೆ ಜನರ ನಡುವೆ ಯಾವ ರೀತಿಯಲ್ಲಿ ಇರುತ್ತದೆ ಅಂದ್ರೆ ಅದಕ್ಕಾಗಿ ಅವರು ಹೆಚ್ಚಿನ ಪ್ರಯತ್ನವನ್ನು ಪಡಬೇಕಾದ ಯಾವುದೂ ಅಗತ್ಯ ಇರುವುದಿಲ್ಲ.
ಅವರು ಬಂದ್ರು ಅಂದ್ರೆ ಸಾಕು ಜನರಿಗೆ ಗೊತ್ತಾಗುತ್ತೆ. ಕಪ್ಪು ಬಣ್ಣದ ಕೂದಲು ಹೊಂದಿರುವವರು. ಯಾರು ಗಾಢವಾದ ಕಪ್ಪು ಬಣ್ಣದ ಕೂದಲನ್ನು ಹೊಂದಿರುತ್ತಾರೋ ಅಂತಹ ವ್ಯಕ್ತಿಗಳು ಸ್ವಚ್ಛ ಮನಸ್ಸಿನವರಾಗಿರುತ್ತಾರೆ. ಕಪ್ಪು ಮತ್ತು ನೇರವಾದ ಕೂದಲನ್ನು ಹೊಂದಿರುವ ಮಹಿಳೆಯರು ಶುದ್ಧ ಮನಸ್ಸಿನವರಾಗಿರುತ್ತಾರೆ. ವಿಷಯಗಳನ್ನು ತಿರುಗಿಸಿ ಹೇಳುವುದು ಮತ್ತು ಅರ್ಥಮಾಡಿಕೊಳ್ಳುವುದು ಅವರಿಗೆ ತಿಳಿದಿರುವುದಿಲ್ಲ. ಅವರು ಯೋಚಿಸುವ ಅದೇ ಆಲೋಚನೆಗಳನ್ನು ಅವರ ಸುತ್ತಲೂ ಹರಡುತ್ತಾರೆ. ಇಂತಹ ಮಹಿಳೆಯರು ಹೆಚ್ಚಾಗಿ ಸರಳ ಮತ್ತು ಮುಕ್ತ ಮನಸ್ಸಿನವರಾಗಿರುತ್ತಾರೆ. ತಾನು ಏನನ್ನು ಯೋಚಿಸುತ್ತಾರೋ ಅದನ್ನು ತನ್ನ ಸುತ್ತಲೂ ಪಸರಿಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾರೆ. ಇವರು ಸರಳ ಹಾಗೂ ಮುಕ್ತ ಮನಸ್ಸಿನ ವ್ಯಕ್ತಿಗಳಾಗಿರುತ್ತಾರೆ. ಗೆಳೆಯರನ್ನು ಗೋಳು ಹೊಯ್ದುಕೊಳ್ಳುವುದರಲ್ಲಿ ಸದಾ ಮುಂದು ಟೀಕಿಸುತ್ತಲೇ ಇರುತ್ತಾರೆ. ಆದರೆ ಸಂಬಂಧ ಕೊನೆಗೊಳಿಸುವುದಕ್ಕೆ ಒದ್ದಾಡುತ್ತಾರೆ. ಪ್ರೀತಿಸಿದವರನ್ನು ಬೈಯುತ್ತಾರೆ. ಎಷ್ಟೇ ಜಗಳಾಡಿದರೂ ಕೈ ಬಿಡದೆ ಹಿಡಿಯುತ್ತಾರೆ. ತಮಗಿಷ್ಟವಾದವರನ್ನು ತುಂಬಾ ಪ್ರೀತಿಸುತ್ತಾರೆ. ಜೊತೆಗೆ ಜಗಳಾಡುವುದಕ್ಕೆ ಕಾರಣವನ್ನು ಹುಡುಕುತ್ತಾರೆ. ಅವರ ನಿಜ ಭಾವನೆಗಳನ್ನು ತೋರಿಸುವುದು, ಹೊರ ಹಾಕುವುದು ಬಹಳ ಕಡಿಮೆ. ಅವರ ಆಂತರಿಕ ಜಗತ್ತು ಬೇರೆಯೇ ಇರುತ್ತದೆ. ನೋವಿನಿಂದ, ಕಿರಿಕಿರಿಯಿಂದ ಅವರನ್ನು ಅವರು ರಕ್ಷಿಸಿಕೊಳ್ಳಲು ಗಟ್ಟಿ ಎಂಬಂತೆ ತೋರಿಸಿಕೊಳ್ಳುತ್ತಾರೆ. ಇನ್ನು ಮಂಚದ ಮೇಲೆ ಇವರನ್ನು ಮೀರಿಸುವಂತಹ ಮತ್ತೊಬ್ಬರು ಸಿಗೋದಿಲ್ಲ ಎನ್ನುವಷ್ಟು ಮಟ್ಟಿಗೆ ತಮ್ಮ ಸಂಗಾತಿಗೆ ಉತ್ತಮ ಸಂಗಾತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಲೈಂಗಿಕತೆಯನ್ನು ಬಯಸುವಂತಹ ಅವರ ಸಂಗಾತಿಗೆ ಬೆಡ್ ಮೇಲೆ ಒಬ್ಬ ಒಳ್ಳೆಯ ಸಂಗಾತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಬೆಡ್ ಮೇಲೆ ದೀರ್ಘಕಾಲದವರೆಗೆ ತಮ್ಮ ಸಂಗಾತಿಗೆ ಬೇಕಾಗಿರುವಂತಹ ರೋಮ್ಯಾನ್ಸ್ ಅನ್ನು ನೀಡುತ್ತಾರೆ. ಯಾವುದೇ ಅನುಮಾನವಿಲ್ಲದೆ ಅವರ ಸಂಗಾತಿ ತಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ರಿಲೇಶನ್ಶಿಪ್ನಲ್ಲಿ ರೋಮ್ಯಾನ್ಸ್ ವಿಚಾರದಲ್ಲಿ ಮಾತ್ರ ಸಂತೃಪ್ತಿಯನ್ನು ಹೊಂದಿರುತ್ತಾರೆ ಎಂದು ಹೇಳಬಹುದಾಗಿದೆ. ಇದೇ ಕಾರಣಕ್ಕಾಗಿ ದಾಂಪತ್ಯ ಜೀವನ ಎನ್ನುವುದು ದೀರ್ಘಕಾಲದವರೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಹಾಗೂ ಅಸಮಾಧಾನಗಳಿಲ್ಲದೆ ಸಾಗಿ ಬರುತ್ತದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಒತ್ತೊತ್ತಾದ ಕೂದಲು. ಒತ್ತೊತ್ತಾದ ಕೂದಲಿದ್ದರೆ ಅಂಥ ಮಹಿಳೆಗೆ ವಿಪರೀತವಾದ ಉತ್ಸಾಹ ಇರುತ್ತದೆ ಮತ್ತು ಪತಿಯ ಮೇಲೆ ಅಧಿಕಾರ ಇರಿಸಿಕೊಂಡಿರುತ್ತಾರೆ. ಆದರೆ ಅತ್ತೆಯೊಂದಿಗೆ ಭಿನ್ನಾಭಿಪ್ರಾಯ ಏರ್ಪಡುತ್ತದೆ. ಇವರನ್ನು ಅತ್ಯಲ್ಪ ಅವಧಿಯ ಪ್ರೇಮಿಗಳು ಎಂದು ಕರೆಯಬಹುದು. ಇವರು ಬಹುಬೇಗ ಬೋರ್ ಆಗುತ್ತಾರೆ. ಅದದೇ ಕೆಲಸ ಮಾಡುವುದು ಅವರಿಗೆ ಆಗಿ ಬರುವುದಿಲ್ಲ. ತಮ್ಮ ಸಂಗಾತಿಗಳ ಸಣ್ಣ ಸಣ್ಣ ತಪ್ಪುಗಳನ್ನು ಎತ್ತಿ ತೋರಿಸುತ್ತಾರೆ. ಅವರ ಚಂಚಲತೆಯೇ ಅವರ ಬ್ರೇಕಪ್ಗಳಿಗೆ ಕಾರಣ. ಆದರೆ ಮಾತು ಜಾಸ್ತಿ. ಮಾತಿನಲ್ಲಿ ಮರುಳು ಮಾಡಬಲ್ಲರು. ತಮಾಷೆ ಅಂದ್ರೆ ಇಷ್ಟ. ಅವರು ತಮ್ಮ ಸ್ವಂತವನ್ನು ಯಾವತ್ತೂ ಬಿಟ್ಟುಕೊಡುವುದಿಲ್ಲ. ಅವರ ಜಗತ್ತು ಅವರೊಳಗೆ ಇರುತ್ತದೆ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ಅಂಜುತ್ತಾರೆ. ನಂಬಿದವರು ಬೆನ್ನಿಗೆ ಇರಿಯಬಹುದು ಎಂದು ಭಯಪಡುತ್ತಾರೆ. ಪ್ರೀತಿ ಸಂಪಾದಿಸುವ ಕಲೆ ಅವರಿಗೆ ತಿಳಿದಿದೆ. ಯಾವುದೇ ರೀತಿಯ ಸೋಲಿನಲ್ಲೂ ಕೂಡ ಅವರು ಉತ್ಸಾಹ ಬಿಡುವುದಿಲ್ಲ. ಮತ್ತಷ್ಟು ಹುರುಪಿನೊಂದಿಗೆ ಕಂಬ್ಯಾಕ್ ಮಾಡುತ್ತಾರೆ. ಯಾವುದೇ ರೀತಿಯ ಚಾಲೆಂಜ್ಗಳನ್ನು ಎದುರಿಸುವಂತಹ ಕ್ರಿಯಾಶೀಲತೆ ಅವರ ಬಳಿ ಇದೆ. ದುಃಖದ ಸಂದರ್ಭಗಳನ್ನು ಅವರು ಮರೆತು ಹೊಸ ಸಂತೋಷದ ಕ್ಷಣಗಳನ್ನು ವೆಲ್ಕಮ್ ಮಾಡುವುದಕ್ಕೆ ತಮ್ಮ ಕೈಗಳನ್ನು ಅಗಲಿಸುತ್ತಾರೆ. ಹಳೆಯ ದುಃಖದ ಸನ್ನಿವೇಶಗಳನ್ನು ಕೂಡಲೇ ಮರೆತು ಬಿಡುತ್ತಾರೆ. ಇದರ ಜೊತೆಗೆ ಅವರು ಹೊಸ ಸಾಧ್ಯತೆಗಳನ್ನು ಎಕ್ಸ್ಪ್ಲೋರ್ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಯಾವುದೇ ರೀತಿಯ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ಕಾತುರತೆಯಲ್ಲಿ ಅವರು ಇರುತ್ತಾರೆ. ಗುಂಗುರು ಕೂದಲು. ಯಾವ ವ್ಯಕ್ತಿಯ ತಲೆ ಕೂದಲು ಕಿವಿಯವರಿಗೆ ಇಳಿಬಿಟ್ಟಿರುತ್ತಾಳೋ, ಅಂದರೆ ಗುಂಗುರು ಹೊಂದಿರುತ್ತಾಳೋ ಅವಳು ತಮ್ಮ ಜೀವನದಲ್ಲಿ ಅತ್ಯಂತ ಅದೃಷ್ಟವಂತರಾಗಿರುತ್ತಾಳೆ ಎಂಬುದಾಗಿ ಹೇಳಲಾಗುತ್ತದೆ. ಯಾವತ್ತೂ ಕೂಡ ಜೀವನದಲ್ಲಿ ಇಂತಹ ವ್ಯಕ್ತಿಗಳು ಪ್ರಾರಂಭ ಮಾಡಿರುವಂತಹ ಕೆಲಸಗಳು ಅರ್ಧಕ್ಕೆ ನಿಲ್ಲುವುದಿಲ್ಲ ಎಂಬುದಾಗಿ ಹೇಳಲಾಗುತ್ತದೆ. ಇನ್ನೊಂದು ವೇಳೆ ಒಬ್ಬ ಮಹಿಳೆಯ ತಲೆ ಕೂದಲು ಕುತ್ತಿಗೆಯವರೆಗೂ ಕೂಡ ಇಳಿಬಿಟ್ಟಿರುತ್ತಾಳೋ, ಅಂದರೆ ಅಷ್ಟು ಕೂದಲನ್ನು ಹೊಂದಿದ್ದರೆ ಅವಳ ಜೀವನದಲ್ಲಿ ಹಣಕಾಸಿನ ಕೊರತೆ ಯಾವತ್ತೂ ಕೂಡ ಕಂಡು ಬರುವುದಿಲ್ಲ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ.
ಒಂದು ವೇಳೆ ನಿಮ್ಮ ಕೂದಲು ಗುಂಗುರು ಆಗಿದ್ದು ಹಾಗೂ ಹಳದಿ ಬಣ್ಣಕ್ಕೆ ತಿರುಗಿದರೆ ಅಂಥವರು ಜೀವನದಲ್ಲಿ ಅತ್ಯಂತ ಭಾಗ್ಯಶಾಲಿಗಳಾಗಿರುತ್ತಾರೆ ಅನ್ನೋದನ್ನ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇನ್ನು ಯಾರ ಕೂದಲು ಅತ್ಯಂತ ಹೇರಳವಾಗಿ ಇರುತ್ತದೆಯೋ ಅವರು ತಮ್ಮ ಜೀವನದಲ್ಲಿ ಅತ್ಯಂತ ಉತ್ಸಾಹಿಗಳಾಗಿರುತ್ತಾರೆ ಎಂಬುದಾಗಿ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಂಥವರು ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ತಮಗೆ ಒಪ್ಪಿಸಿರುವ ಅಂತಹ ಜವಾಬ್ದಾರಿ ಅಥವಾ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುತ್ತಾರೆ. ಹೀಗಾಗಿ ಒಂದು ವೇಳೆ ನೀವು ಇಂಥವರಿಗೆ ಕೆಲಸವನ್ನು ಒಪ್ಪಿಸಿದ್ರೆ ಅದರ ಬಗ್ಗೆ ಯಾವುದೇ ರೀತಿಯ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ, ಅದು ಖಂಡಿತವಾಗಿ ಯಶಸ್ವಿಯಾಗಿ ಸಂಪೂರ್ಣವಾಗುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರೀತಿ ಗುಂಗುರು ಕೂದಲಿನವರು ತಮ್ಮ ಕೆಲಸದ ಮೂಲಕವೇ ತಮ್ಮ ಪರಿಚಯವನ್ನು ಬೇರೆಯವರಿಗೆ ನೀಡುತ್ತಾರೆ ಅಂತ ಹೇಳುತ್ತೆ. ಇನ್ನು ದೇಹದ ಬೇರೆ ಬೇರೆ ಭಾಗಗಳಿಂದ, ಉದಾಹರಣೆಗೆ ಕಿವಿ ಹಾಗೂ ತ್ವಚೆಯ ಇನ್ನಿತರ ಭಾಗಗಳಿಂದ ಕೂದಲು ಹೊರಗೆ ಬರ್ತಾ ಇದೆ ಅಂತ ಅಂದ್ರೆ ಅವರಿಗೆ ಅದೃಷ್ಟದ ಸಹಾಯ ಸಿಗುತ್ತದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಪ್ರತಿಪಾದಿಸುತ್ತದೆ. ತಮ್ಮ ಪರಿಶ್ರಮದ ಮೂಲಕ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ತಮ್ಮದೇ ಆಗಿರುವಂತಹ ಗುರುತನ್ನು ಸ್ಥಾಪಿಸಿಕೊಂಡಿರುತ್ತಾರೆ ಹಾಗೂ ಅದನ್ನು ಕಾಯ್ದುಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಕೂಡ ಇವರು ಹೊಂದಿರುತ್ತಾರೆ. ಆದರೆ ಹೆಚ್ಚಾಗಿ ನಾಸ್ತಿಕರಾಗಿರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.